ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ಇಯರ್ ಎಂಡ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಅದೊಂದು ಲೋ ಬಜೆಟ್ ಅಲ್ಲಿ ಒಂದು ಗಾಡಿ ಏನಾದ್ರು ನೋಡ್ತಾ ಇದ್ರೆ ನನ್ ಸಜೆಷನ್ ಏನಿದ್ರು ಚಂದಾಪುರದಲ್ಲಿರೋ ಯೂಸ್ ಕಾರ್ ಅಂತ ಒಂದು ಶೋರೂಮ್ ಇದೆ. ಖಂಡಿತವಾಗ್ಲಿ ಶೋರೂಮ್ ನ ವಿಸಿಟ್ ಮಾಡಿನಿ ಅಂತ ಹೇಳ್ತೀನಿ. ಬರೀ ನಾಗರಬಾವಿ ಅಲ್ಲ, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಗೆ ಫೇಮಸ್. ಖಂಡಿತವಾಗ್ಲೂ ನೀವು ನಾಗರಬಾವಿ ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡಿ. ಹಲೋ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ತಾವು? ನಾವು ಚೆನ್ನಾಗಿದ್ದೀವಿ ಸರ್. ಹೇಳಿ ಸರ್, ಹೇಗ್ ನಡೀತಾ ಇದೆ ಬಿಸ್ನೆಸ್? ಆಕ್ಚುಲಿ ಮುಂಚೆ ತರ ಕಂಪೇರ್ ಮಾಡಿದ್ರೆ ಈ ಸರಿ ಸ್ವಲ್ಪ ಈ GST ರಿಡಕ್ಷನ್ ಇಂದ ಎಲ್ಲ ನಮ್ಗೊಂದ್ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಬಿಸ್ನೆಸ್ ಕಡಿಮೆನೇ ಇದೆ. ಎಂಟೈರ್ ಬ್ಯಾಂಗ್ಳೂರ್ ಆಗ್ಲಿ, ಎಂಟೈರ್ ಪ್ಯಾನ್ ಇಂಡಿಯಾನೇ ಆಗ್ಲಿ, ಸೊ ಯೂಸ್ಡ್ ಕಾರ್ಸ್ ಮಾರ್ಕೆಟ್ ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ. ಸೊ ಅದಕ್ಕೆ ಆ ಉದ್ದೇಶದಿಂದ ನಾವೆಲ್ಲ ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಕಡಿಮೆ ರೇಟಿಗೆ ಗಾಡಿ ಪರ್ಚೇಸ್ ಮಾಡಿ ಕಡಿಮೆ ದರದಲ್ಲೇ ವೆಹಿಕಲ್ ಕೊಡೋಣ ಅಂತ ನಾವೆಲ್ಲ ಕಂಪ್ಲೀಟ್ ಎಂಟೈರ್ ಪ್ಯಾನ್ ಇಂಡಿಯಾ ಎಲ್ಲಾ ಡೀಲರ್ಸ್ ಒಂದು ಪ್ಲಾನ್ ಮಾಡಿ, ಸೊ ಎಲ್ಲಾರ್ಗು ಈ ಸರಿ ನಾವೆಲ್ಲ ಕಡಿಮೆ ಬಜೆಟ್ ಅಲ್ಲೇ ವೆಹಿಕಲ್ ಕೊಡಬೇಕು ಅಂತ ಎಲ್ಲ ನಾವು ಡಿಸೈಡ್ ಮಾಡಿದೀವಿ ಸರ್. ಒಳ್ಳೆ ಡಿಸಿಷನ್ ಸರ್. ಇವಾಗ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಲೋ ಬಜೆಟ್ ಗಾಡಿಗಳಿದೆ ಸರ್? ನನ್ನ ಹತ್ರ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದು 1,30,000 ಸ್ಟಾರ್ಟ್ ಆಗುತ್ತೆ. ಒಂದು ಆಕ್ಟಿವ್ ಹೋಂಡಾ, ಒಂದು ಸುಜುಕಿ ಆಕ್ಸೆಸ್ ಪ್ರೈಸ್ ಅಲ್ಲಿ ನನ್ನ ಹತ್ರ ಸೇಫ್ಟಿಯಾಗೆ ತುಂಬಾ ನೀಟಾಗಿ ಕ್ಲೀನ್ ಆಗಿ ಟ್ರಾವೆಲ್ ಮಾಡೋ ವೆಹಿಕಲ್ ವಿತೌಟ್ ಎನಿ ರಿಪೇರ್ಸ್, ಒಂದು ಫ್ಯಾಮಿಲಿ ಆರಾಮಾಗಿ, ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು 5 ಸೀಟರ್ ವೆಹಿಕಲ್ ಅನ್ನೋದು ತುಂಬಾ ಚೆನ್ನಾಗಿರೋದು 1,30,000 ಇಂದಾನೆ ನಾನು ಗಾಡಿ ಕೊಡ್ತೀನಿ. ಓಕೆ ಸರ್, ಗುಡ್ ಟು ಹಿಯರ್ ದಟ್ ಸರ್. ಬಿಕಾಸ್ ಕಸ್ಟಮರ್ ತುಂಬಾ ಜನ ಎಲ್ಲೆಲ್ಲ ಹೋಗಿ ಮೋಸ ಹೋಗೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಸರ್. ಇವಾಗ ನಮ್ ಕಸ್ಟಮರ್ಸ್ ನಿಮ್ ಶೋರೂಮ್ಗೆ ಏನಿಗೆ ಬರ್ಬೇಕು ಸರ್? ನೋಡಿ, ನಾನ್ ನಿಮ್ಗೆ ಒಂದು ಮೈನ್ ಆಗಿ ಹೇಳ್ತೀನಿ, ಎಲ್ಲಾ ಗ್ರಾಹಕರುಗಳಿಗೆ, ಯಾರ್ಯಾರು ಈ ವೆಬ್ಸೈಟ್ ಗಳಲ್ಲಿ ಅಲ್ಲಿ ಇಲ್ಲಿ ಗಾಡಿಗಳೆಲ್ಲ ಪರ್ಚೇಸ್ ಮಾಡ್ತೀರಾ, ಕೆಲವೊಂದ್ ಕಡೆ ಫೇಕ್ ವಾರಂಟಿ ಪ್ರಾಮಿಸಸ್ ಆಗುತ್ತೆ. ನಾವು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಎಲ್ಲ ವಾರಂಟಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ನೀವು ಪಾಪ ಗೊತ್ತಿಲ್ಲ ಏನ್ ಮಾಡ್ತೀರಾ, ಬ್ಲೈಂಡ್ ಆಗಿ ಹೋಗ್ತೀರಾ, ಗಾಡಿ ತಗೊಳ್ತೀರಾ, ಸ್ಟ್ರಕ್ಚರಲ್ ಡ್ಯಾಮೇಜ್ ನೋಡ್ತೀರಾ, ಗಾಡಿ ತಗೊಂಡ್ಬಿಡ್ತೀರಾ, ಹೊರಗಡೆ ಆಕ್ಸಿಡೆಂಟ್ ಆಗಿರುತ್ತೋ ಇರಲ್ವೋ. ಬಟ್ ಈ ನೋಡಿ, ಪೆಟ್ರೋಲ್ ಗಾಡಿಗಳು ಯಾವತ್ತೂ ನಮ್ಗೆ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಇಂಜಿನ್ ಆಗ್ಲಿ ಗೇರ್ ಬಾಕ್ಸ್ ಅಲ್ಲಿ ಏನು ಅಷ್ಟು ಬೇಗ ಪ್ರಾಬ್ಲಮ್ಸ್ ಬರೋದಿಲ್ಲ. ಆಮೇಲೆ ಇನ್ನೊಂದು, ಅವ್ರು ಚಿಕ್ಕದಾಗಿ ಒಂದು ವರ್ಡಿಂಗ್ಸ್ ಹಾಕ್ಬಿಟ್ಟಿರ್ತಾರೆ ಕೆಳಗಡೆ, ಏನಂತಂದ್ರೆ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಪ್ರಾಬ್ಲಮ್ಸ್ ಅಕಸ್ ಇಟ್ಸ್ ಓನ್ಲಿ ಕವರ್ ಟು ದಿ ಇಂಟರ್ನಲ್ ಕಾಂಪೊನೆಂಟ್ಸ್ ಓನ್ಲಿ ಅಂತ. ಸೊ ಒಳಗಡೆ ಏನಾದ್ರು ಪ್ರಾಬ್ಲಮ್ ಬಂದಾಗೇನೆ ತಗೊಳ್ಳೋದು ಅಂತ. ಸೊ ಇಂಜಿನ್ ಅಲ್ಲಿ ಮೇಲ್ಗಡೆ ತುಂಬಾ ಬೇರೆ ಬೇರೆ ಇದು ಪಾರ್ಟ್ಸ್ ಕೂಡ ಇದೆ. ಇವಾಗ ನಮ್ಗೆ ಇಂಜೆಕ್ಟರ್ಸ್ ಇದೆ, ECM ಇದೆ, ECU ಇದೆ, ಎಲ್ಲ ಬರ್ತಾ ಇರ್ತದೆ ಅದರಲ್ಲಿ. ಸೊ ಅಲ್ಲೇನ ನಾವು ನೀರೇನಾದ್ರು ಹೊಡೆದಾಗ, ಇಲ್ಲ ರ್ಯಾಕ್ ಬೈಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆದಾಗ, ಸೊ ಇಂಜಿನ್ ಇಂಟರ್ನಲ್ ಕಾಂಪೊನೆಂಟ್ಸ್ ಗಿಂತ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಗೆ ನಮ್ಗೆ ತುಂಬಾ ಕಾಸ್ಟ್ ಬೀಳುತ್ತೆ. ಸೊ ಇದೆಲ್ಲ ಸ್ವಲ್ಪ ಫೇಕ್ ಪ್ರಾಮಿಸಸ್ ಎಲ್ಲ ನಂಬಕ್ ಹೋಗ್ಬೇಡಿ. ಗಾಡಿ ತಗೊಳ್ಳಿ, ಫಿಸಿಕಲಿ ನೀವು ಇನ್ಸ್ಪೆಕ್ಟ್ ಮಾಡಿ, ಗಾಡಿ ಒಂದು ಸ್ಪಿನ್ ತಗೊಳ್ಳಿ, ಒಂದು ರೌಂಡ್ ಓಡಿಸಿ, ಲೋಕಲ್ ಪಕ್ಕದಲ್ಲಿ ಯಾರಾದ್ರೂ ಗ್ಯಾರೇಜ್ ಅವರು ಇದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲ ಓಕೆ ಆಯ್ತಂದ್ರೆ ನೀವು ಗಾಡಿ ನೆಕ್ಸ್ಟ್ ಪ್ರೈಸ್ ನೆಗೋಷಿಯೇಟ್, ಒಳ್ಳೆ ಇಂಟೆಲಿಜೆಂಟ್ ಆಗಿ ನೀವು ಪ್ರೈಸ್ ನೆಗೋಷಿಯೇಟ್ ಮಾಡಿ ನೀವು ಗಾಡಿ ತಗೋಬಹುದು ಸರ್. ಇವಾಗ ಇನ್ನೇನು 2025 ವರ್ಷಕ್ಕೆ ಹೋಗ್ತಾ ಬರ್ತಾ ಇದೆ, ಕಳೀತಾ ಬರ್ತಾ ಇದೆ. ಆ ಒಂದು ಆಫರ್ಗೋಸ್ಕರ ನಮ್ ಗ್ರಾಹಕರಿಗೆ ಏನ್ ಆಫರ್ ಕೊಡ್ತಾ ಇದ್ದೀರಾ? ಸರ್, GST ಆಲ್ರೆಡಿ ಕಡಿಮೆ ಆಗಿ ನಾವು ಪ್ರೀವಿಯಸ್ಲಿ ಹೈ ಪ್ರೊಕ್ಯೂರ್ಮೆಂಟ್ ಮಾಡಿರೋದಕ್ಕೋಸ್ಕರ ಆಲ್ರೆಡಿ ವಿ ಆರ್ ಇನ್ ಟು ದಿ ಲಾಸ್. ಸೊ ಕಂಪ್ಲೀಟ್ ಯೂಸ್ಡ್ ಕಾರ್ಸ್ ಮಾರ್ಕೆಟ್ ನಮ್ಗೆ ಹೆಂಗೆ ದಿಢೀರ್ ಅಂತ GST ಬಂದು ರಿಡಕ್ಷನ್ ಆಗಿ, ಸೊ ಎಲ್ಲ ಹೊಸ ಕಾರ್ಗಳಿಗೆ ಬೆನಿಫಿಟ್ ಅವ್ರು ಕೊಟ್ಬಿಟ್ರು. ನಮ್ ಹಳೆ ಕಾರ್ಗಳಿಗೆ ಇವಾಗ ಗ್ರಾಹಕರು ಬಂದು ಕೇಳೋದು ಒಂದೇ, ಹೊಸ ಕಾರ್ ಅಷ್ಟು ಕಡಿಮೆ ಇದೆಯಲ್ಲ ರೇಟು, ನೀವು ಹಳೆ ಕಾರಿಗೆ ಹೆಂಗೆ ನೀವು ಮತ್ತೆ ಅಷ್ಟೊಂದು ಪ್ರೈಸ್ ಹೇಳ್ತೀರಾ ಅಂತ ಎಲ್ಲರೂ ಬಂದು ಕೇಳ್ತಾರೆ ನಮ್ಮನ್ನ. ಸೊ ಅದರಿಂದ ನಾವಿವಾಗ ಎಲ್ಲಾನು ಆಸ್ ಬಾಂಡ್, ಇವಾಗ ಒಂದು ಸ್ವಿಫ್ಟ್ ಗಾಡಿ 10 ಲಕ್ಷ ರೂಪಾಯಿ ಇರೋದು 9 ಲಕ್ಷ ಬಂದಿದೆ. ಸೊ ನಾವ್ ಅದನ್ನ ಹಳೆ ರೇಟ್ ಅಲ್ಲೇ ನಾವು ಮಾರೋದಿಕ್ ಆಗಲ್ಲ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಬೇಸ್ಡ್ ಆನ್ ದಿ ಮಾಡೆಲ್ಸ್ ಇಟ್ ಸೆಲ್ಫ್. ಸೊ ನೀವು ಹೇಳೋದ್ ರೀತಿ ನೋಡೋದಾದ್ರೆ, ನಮ್ ಕಸ್ಟಮರ್ಸ್ ಏನಾದ್ರು ಈ ಶೋರೂಮ್ ಬರ್ತಾರ ಅಂದ್ರೆ ಒಂದು ಒಳ್ಳೆ ಗಾಡಿ, ಒಂದು ಲೋ ಬಜೆಟ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಗಾಡಿ. ನನ್ನ ಹತ್ರ ಎಲ್ಲಾ ಗಾಡಿನೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಆಕ್ಸಿಡೆಂಟ್ ಗಾಡಿ ನಾನು ತಗೊಳಲ್ಲ. ರೀಪ್ಲೇಸ್ಮೆಂಟ್ ಇದ್ರು ನಾನು ಫಸ್ಟ್ ಹೇಳ್ಬಿಡ್ತೀನಿ ಕಸ್ಟಮರ್ಗೆ, ಮೇಜರ್ ರೀಪ್ಲೇಸ್ಮೆಂಟ್ ಇದೆ ಗಾಡಿಯಲ್ಲಿ, ಇಲ್ಲ ಏಪ್ರಾನ್ಸ್, A ಪಿಲ್ಲರ್, B ಪಿಲ್ಲರ್ ಏನಾದ್ರು ತುಂಬಾ ವರ್ಕ್ ಆಗಿರೋದಂದ್ರೆ ನಾನು ಮುಟ್ಟೋದೇ ಇಲ್ಲ ವೆಹಿಕಲ್ಸ್, ನಾವು ತಗೊಳೋದೇ ಇಲ್ಲ. ಸಣ್ಣ ಪುಟ್ಟ ಡೋರ್ ರೀಪ್ಲೇಸ್ಮೆಂಟ್, ಯಾವ್ದೋ ಹೋಗ್ತಾ ಇರ್ತೀರಾ, ಯಾವ್ದಾದ್ರು ಗಾಡಿ ಬಂದು ಒಂದು ಹೊಡೆದ್ಬಿಟ್ಟಿರುತ್ತೆ ಡೋರ್ಗೆ, ಆ ಡೆಂಟ್ ತುಂಬಾ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಗಾಡಿನ ಆ ಡೋರ್ ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತೆ. ಆತರ ಸಣ್ಣ ಪುಟ್ಟ ಒಂದು ಗಾಡಿ ಎಲ್ಲ ಕಂಪೇರ್ ಮಾಡಿದ್ರೆ ಒಂದು ಡೋರ್ ರಿಪ್ಲೇಸ್ಮೆಂಟ್ ಆತರ ಮೈನರ್ ಇದ್ರೆ ನಾವು ತಗೊಳ್ತೀವಿ, ಕಸ್ಟಮರ್ ಕೂಡ ಕೊಡ್ತೀವಿ. ಮೇಜರ್ ಆಕ್ಸಿಡೆಂಟ್ಸ್, ಇಂಜಿನ್ ಬಿಚ್ಬಿಟ್ಟು ರಿಪೇರಿ ಮಾಡಿ, ಮತ್ತೆ ಇಂಜಿನ್ ಬೋಲ್ಟ್ಸ್ ಅಲ್ಲೆಲ್ಲ ಸ್ಲಿಪ್ ಆಗ್ಬಿಟ್ಟಿರುತ್ತೆ. ಸೊ ಅಂತ ವೆಹಿಕಲ್ಸ್ ಎಲ್ಲ ನಾವು ಯಾವ್ದು ತಗೊಳೋದಿಲ್ಲ. ನಿಮ್ಗೆ ಏನಾದ್ರು ಡೌಟ್ ಇದೆ, ನಿಮ್ಗೆ ಗಾಡಿ ಮೇಲೆ ಇನ್ನ ನಂಬಿಕೆ ಬೇಕು ಅಂದ್ರೆ ನಿಮ್ಮ ಓನ್ ಮೆಕ್ಯಾನಿಕ್ ಯಾರಿದ್ದಾರೆ, ನಿಮ್ಮ ಪ್ರೀವಿಯಸ್ ಮುಂಚೆಯಿಂದಾನು ಯಾರು ನಿಮ್ಗೆ ಮೆಕ್ಯಾನಿಕ್ ನಿಮಗೆ ಮೈಂಟೆನೆನ್ಸ್ ಮಾಡ್ಕೊಂಡ್ ಬಂದಿರ್ತಾರೆ, ಆ ಮೆಕ್ಯಾನಿಕ್ಗೆ ಆ ಗ್ಯಾರೇಜ್ಗೆ ನೀವು ತಗೊಂಡೋಗಿ ನೀವು ಗಾಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡೇ ತಗೊಬಹುದು. ಎಂಟೈರ್ ಬ್ಯಾಂಗ್ಳೂರ್
ನೀವು ಎಲ್ಲಿ ಬೇಕಾದ್ರೂ ಹೇಳಿ, ಗಾಡಿ ನಾನು ಕಳಿಸ್ಕೊಡ್ತೀನಿ. ಯಾಕಂದ್ರೆ ನಮ್ ಗಾಡಿ ಮೇಲೆ ಅಷ್ಟು ನಮ್ಗೆ ಟ್ರಸ್ಟ್, ಅಷ್ಟು ನಂಬಿಕೆ ನಮ್ ಗಾಡಿ ಮೇಲೆ ನಮ್ಗಿದೆ. ಓಕೆ ಸರ್, ಮತ್ತೇನು ತಡ ಬನ್ನಿ, ನಿಮ್ ಶೋರೂಮ್ ಅಲ್ಲಿ ಯಾವ ಗಾಡಿಗಳಿದೆ ಅಂತ ತೋರ್ಸ್ಕೊಡೋಣ ನಮ್ ಗ್ರಾಹಕರಿಗೆ. ಹಾಗೆ ಈ ವರ್ಷ ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ಹಾಗೆ ಗ್ರಾಹಕರು ಕೂಡ ಒಂದ್ ಒಳ್ಳೆ ಗಾಡಿ ಹೋಗ್ಲಿ ಅಂತ ಹೇಳ್ತಾ ಬನ್ನಿ. ಈ ಶೋರೂಮ್ ಅಲ್ಲಿ ಯಾವ ಗಾಡಿ ಇದೆ, ಯಾವ ಡೀಟೇಲ್ಸ್, ಗಾಡಿ ಮಾಡ್ಲ್ ಏನು, ಪ್ರೈಸ್ ಏನು, ಹಾಗೆ ಗಾಡಿ ಎಷ್ಟು ನಿಮ್ಗೆ ಸಿಗುತ್ತೆ, ಏನ್ ಡೀಲಿಗೆ ಆಗುವಂತದ್ದು ಅಂತ ಎಲ್ಲಾ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ನಮ್ ಜೊತೆ ಗುರುಕಿರಣ್ ಅವರು ಇದಾರೆ. ಸೊ ಬನ್ನಿ ಸರ್. ಸರ್, ಬಡೂರ್ ಬಾದಾಮಿ ಆಲ್ಟೋ. ಸರ್, ಬಾದಾಮಿ ಎಲ್ಲ ಇದು ರಸಗುಲ್ಲ ಇದು ಆಲ್ಟೋ 2009 ಮಾಡ್ಲು, ಸೆಕೆಂಡ್ ಓನರ್. ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. 1,90,000 ಓನ್ಲಿ. ಸರ್, 190 ಬಿಟ್ಟು ಇನ್ನೊಂದ್ ರೇಟು 180 ಕೊಡಿ ಸರ್. ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಅಂದ್ರೆ 180 ಫೈನಲ್ ಆಗುತ್ತೆ. ಸರ್, ಫಸ್ಟ್ ಬಂದ್ ಗಾಡಿ ನೋಡಕ್ ಹೇಳಿ ಸರ್. 100 ಗಾಡಿಗೆ ಒಂದು ಗಾಡಿ ಸರ್, ಅಷ್ಟು ಚೆನ್ನಾಗಿದೆ ಸರ್ ಆಲ್ಟೋ ಇದು. ಸ್ಕ್ರಾಚ್ಲೆಸ್ ಸರ್, ಆಕ್ಸಿಡೆಂಟ್ಲೆಸ್ ಸರ್. ನೋಡಿ ಸರ್ ಗಾಡಿ ಹೆಂಗಿದೆ. ಯಾವ್ದು ಸರ್ ಇದು? ಆನೆ ತರ ಐತೆ ಸರ್. ಆನೆ ಅಲ್ಲ ಇದು, ಹಳ್ಳಿ ಕಾರು, ಬಿಳಿ ಹಳ್ಳಿ ಕಾರು ಇದು. 20 ಕಿಲೋಮೀಟರ್ ಬರುತ್ತೆ ಮೈಲೇಜ್. ಡೀಸೆಲ್ ಗಾಡಿ ಎಷ್ಟು ಚೆನ್ನಾಗಿದೆ ನೋಡಿ. SX4 ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ವೆರಿ ರೀಸನಬಲ್ ಪ್ರೈಸ್. 2013 ಮಾಡಲ್ ಸರ್ ಗಾಡಿ ಇದು. ಎಷ್ಟು ನೀಟ್ ಆಗಿದೆ ನೋಡಿ ಗಾಡಿ. ಸರ್, ಎಷ್ಟು ಹೇಳ್ತಾ ಇದೀರಾ? 3,25,000 ಓನ್ಲಿ ಸರ್. 325 ಬಿಟ್ಟೆ 310 ಕೊಟ್ಬಿಡೋಣ ಬನ್ನಿ ಸರ್. ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಬನ್ನಿ ಸರ್, ಕರ್ಕೊಂಡ್ ಬನ್ನಿ ಸರ್ ಕಸ್ಟಮರ್ನ. ದಟ್ಟಿ ಫೆಲ್ಲೋ ಸರ್ ದರ್ಟಿ ಫೆಲೋ ಅಲ್ಲ ಸರ್, ಇದು ಗುಡ್ ಫೆಲೋ ಸರ್. ಮಾರುತಿ ವ್ಯಾಗನಾರ್ ಸರ್ ಇದು. 2004 ಮಾಡಲು, 2004 ಮಾಡಲ್, ಸೆಕೆಂಡ್ ಓನರ್. ಗಾಡಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. 4 ಟೈರ್ ಹೊಸದಿದೆ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಸರ್, ಎಷ್ಟು ಹೇಳ್ತಾ ಇದ್ದೀರಾ? 1,40,000 ಸರ್. ಸರ್, ಅಷ್ಟು ಕಮ್ಮಿನಾ? ಅಷ್ಟೇ ಸರ್. ಬನ್ನಿ ಸರ್. ನೋಡಿ ಸರ್, ಒಂದ್ ಫ್ಯಾಮಿಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸರ್. ಹೈಟ್ ನೋಡಿ ಸರ್, ಗಾಡಿ ಪರ್ಸನಾಲಿಟಿ ನೋಡಿ ಸರ್. ಸರ್, 140 ಬಿಟ್ಟು ಇನ್ನೊಂದ್ ರೇಟು ಬನ್ನಿ ಸರ್. 130 ಕೊಡ್ತೀನಿ ಬನ್ನಿ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, 140 ಬಿಟ್ಟು ಇನ್ನೊಂದ್ ರೇಟ್ ಕೂಡ ಐತೆ. ಸೊ ನನ್ನ ಅಕೌಂಟ್ ಏನಾದ್ರು ನೀವು ಸಬ್ಸ್ಕ್ರೈಬ್ ಫಾಲೋ ಏನಾದ್ರು ಮಾಡ್ಕೊಬಂದು ಅಂದ್ರೆ ಈ ಗಾಡಿ ನಿಜವಾಗ್ಲೂ ಇನ್ನೂ ಕಮ್ಮಿಗೆ ಸಿಗೋಂತದ್ದು. ಸರ್, ನೆಕ್ಸ್ಟ್ ಯಾವ್ದು ಸರ್ ಇದು? ಬಿಳಿ ಇಲ್ಲಿ ಇಷ್ಟೊಂದು ಚಿಕ್ಕದಾಗೈತೆ ಸರ್. ಇಲ್ಲಿ ಅಲ್ಲ ಸರ್, ಇದು ಮೊಲ ಸರ್. ಇದು ಮೆತ್ತಗಿದೆ ಸರ್ ಗಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಸೆಕೆಂಡ್ ಓನರ್ ಸರ್. ಬರೀ 32,000 ಓಡಿದೆ ಸರ್. A-Star ZXi ಸರ್. ABS, ಏರ್ ಬ್ಯಾಗ್ಸ್ ಎಲ್ಲ ಇದೆ ಸರ್. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಕಂಪ್ಲೀಟ್ಲಿ ಲೋಡೆಡ್ ಗಾಡಿ ಸರ್ ಇದು. ಬರೀ 2,20,000 ಸರ್. 2010 ಮಾಡಲ್ ಸರ್ ಗಾಡಿ. ಸರ್, 220 ಬಿಟ್ಟು ಇನ್ನೊಂದ್ ರೇಟ್ 2,10,000 ಕೊಟ್ಬಿಡೋಣ ಸರ್. 5 ವರ್ಷ FC ಫ್ರೆಶ್ ಇದೆ ಸರ್ ಗಾಡಿಯಲ್ಲಿ. ಓಕೆ ಸರ್. ಯಾವ್ದು ಸರ್ ಇದು? ಕ್ಯೂಟಿ ಸರ್. ಕ್ಯೂಟಿ ಅಲ್ಲ ಸರ್, ಇದು ಬ್ಯೂಟಿ. ಅಂದ ನೋಡಿ ಸರ್ ಅದರದ್ದು ಎಷ್ಟು ಚೆನ್ನಾಗಿದೆ. ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡೆಂಟ್ ಇಲ್ಲ. 2008 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಬರೀ 85,000 ಕಿಲೋಮೀಟರ್ ಹೊಡಿತೆ ಸರ್. ನೀಟ್ ಆಗಿದೆ ಸರ್ ಗಾಡಿ. 4 ಟೈರ್ ಹೊಸದಿದೆ ಸರ್. ಫ್ರೆಶ್ FC ಸರ್. 5 ವರ್ಷ ಫ್ರೆಶ್ FC ಇದೆ ಸರ್. ತುಂಬಾ ನೀಟ್ ಆಗಿದೆ ಸರ್ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್, ಜಸ್ಟ್ 1,70,000 ಸರ್. 1.5 ಲಕ್ಷ ಕೊಟ್ಬಿಡೋಣ ಸರ್. ಫೈನಲ್ 20,000 ಡಿಸ್ಕೌಂಟ್ ಸರ್. ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಈ ಗಾಡಿ 150 ಫೈನಲ್ ಆಗೋ ಅಂತ ಖಂಡಿತ ಕೊಡ್ತೀನಿ ಸರ್. ಯಾವ್ದು ಸರ್ ಇದು? ಗುಲಾಬಿ ಹೂವ ಇದ್ದಂಗ ಐತೆ ಸರ್. ಗುಲಾಬಿ ಅಲ್ಲ ಸರ್ ಇದು. ಗೇರೆ ಇಲ್ಲ ಸರ್ ಇದ್ರಲ್ಲಿ. ಆಟೋಮೆಟಿಕ್ ಇದು. ಬೆಂಗಳೂರಲ್ಲಿ ಕ್ಲಚ್ ಹಿಡಿದು ಬೋರ್ ಆಗಿರುತ್ತೆ ನೋಡಿ. ಅವ್ರಿಗೆ ಒಳ್ಳೆ ಗಾಡಿ ಸರ್ ಇದು. ಆಲ್ಟೋ K10 ವೆರಿ ಲೋ ಕಾಸ್ಟ್ ಸರ್. ಬರೀ 3 ಲಕ್ಷ. 2014 ಮಾಡಲು. ಲೋನ್ ಕೂಡ ಆಗುತ್ತೆ ಸರ್. 3 ಲಕ್ಷ ಫುಲ್ ಲೋನೇ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಾದ್ರೆ ಗಾಡಿ ಕೊಡ್ತೀನಿ ಸರ್ ಇದನ್ನ. ಓಕೆ ಸರ್, ಎಷ್ಟು ಹೇಳ್ತಾ ಇದ್ದೀರಾ ಸರ್? ಫೈನಲ್ 3 ಲ್ಯಾಕ್ ಸರ್. ನೋ ಮೋರ್ ಡಿಸ್ಕೌಂಟ್ ಇದ್ರಲ್ಲಿ. ನೋ ಬಾರ್ಗೇನ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನೀವೇನಾದ್ರೂ ಯಾರು ಕಮ್ಮಿ ಬೆಲೆಯಲ್ಲಿ ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ಅಥವಾ ಒಂದು ಲೇಡೀಸ್ ಏನಾದ್ರು ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರೋದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಒಂದು ಒಳ್ಳೆ ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಶೋರೂಮ್ ನ ವಿಸಿಟ್ ಮಾಡಿ. ಅದು ಸರ್ ಕುದುರೆ ಸರ್. ಇದು ವಯಸ್ಸಾದವ್ರಿಗೂ ಕುದುರೆನೆ, ಕಾಲೇಜ್ ಹುಡುಗರಿಗೂ ಕುದುರೆನೆ ಸರ್. ಸ್ಯಾಂಟ್ರೋ ಎವರ್ ಗ್ರೀನ್ ಮಾಡಲು, 2007 ಮಾಡಲು. 4 ಪವರ್ ವಿಂಡೋಸ್ ಇದೆ. ತುಂಬಾ ನೀಟ್ ಆಗಿದೆ ಗಾಡಿ. 2028 ವರೆಗೂ FC ಇದೆ ಗಾಡಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅನ್ಬಿಟ್ಟು. ಫೈನಲ್ ಒಂದೇ ಬೆಲೆ ಸರ್. 1,70,000 ಕೊಟ್ಬಿಡ್ತೀನಿ ಸರ್ ಗಾಡಿ. ಇದನ್ನ 117 ಹೇಳ್ತಾ ಇದ್ದೀರಾ ಸರ್? ಹೌದು ಸರ್. ಆ ರೇಟ್ ಬಿಟ್ಟು ಇನ್ನೊಂದು ರೇಟ್ ಸರ್? 160 ಕೊಡಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್, ಇನ್ನೊಂದು ಸ್ಯಾಂಟ್ರೋ ಸರ್. ಇದು 2003 ಮಾಡಲು. ಇದು 27 ವರೆಗೂ FC ಇದೆ. ಇದು ಥರ್ಡ್ ಓನರ್. ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಓಡಿರೋದು ಬರೀ 70,000 ಕಿಲೋಮೀಟರ್ ಸರ್. ತುಂಬಾ ನೀಟ್ ಆಗಿದೆ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್, ಫೈನಲ್ 140 ಸರ್. 140 ಬಿಟ್ಟು ಇನ್ನೊಂದು ರೇಟ್ 135 ಸರ್. 135 ಫೈನಲ್ ಆಗುತ್ತೆ ಸರ್. ಆಕ್ಟಿವಾ ಬೆಲೆಯಲ್ಲಿ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಒಂದು ಆಕ್ಸೆಸ್ ಅಥವಾ ಇನ್ನೊಂದು ಆಕ್ಟಿವಾ ಅಥವಾ ಒಂದು 2 ವೀಲರ್ ಬೆಲೆಯಲ್ಲಿ ಒಂದು ಸ್ಯಾಂಟೋ ಸಿಗುವಂತದ್ದು
ನೀವೇನಾರು ಈ ಗಾಡಿ ತಗೊಂಡ್ರಿ ಅಂದ್ರೆ ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ. ಸರ್ ಫೋರ್ಡ್ ಫಿಗೋ ಹೌದು ಸರ್, ಇದು 2010 ಮಾಡಲ್, ಸಿಂಗಲ್ ಓನರ್, 4 ಹೊಸ ಟೈರ್ ಇದೆ, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್. ಗಾಡಿ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಗಾಡಿ, ಕಂಪ್ಲೀಟ್ಲಿ ಸೇಫ್ಟಿ ಫೀಚರ್ಸ್ ಇರೋ ಗಾಡಿ ಇದು. ಟೈಟಾನಿಯಂ ಪ್ಲಸ್ ABS ಏರ್ ಬ್ಯಾಗ್ ಎಲ್ಲ ಬರ್ತದೆ ಗಾಡಿಯಲ್ಲಿ. ತುಂಬಾ ರೀಸನಬಲ್ ಬೆಲೆ ಸರ್, ಓನ್ಲಿ ಫಾರ್ 2 lakhs. ಸರ್ 2 ಲ್ಯಾಕ್ ಬಿಟ್ಟು ಇನ್ನೊಂದು ರೇಟ್ 195 ಕೊಡ್ತೀನಿ ಸರ್. ಸೊ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನೀವೇನಾರು ನನ್ನ ಅಕೌಂಟ್ ನಾವು ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊ ಬಂದ್ರೆ ಈ ಗಾಡಿ ನಿಮ್ಗೆ 195 ಸಿಗುವಂತದ್ದು. ಎಲ್ಲಾ ಫೀಚರ್ಸ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ ಎಲ್ಲಾ ಫೀಚರ್ಸ್ ಈ ಗಾಡಿಲಿ ಬರುವಂತದ್ದು. ಇದೊಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ತೀನಿ. ಬರೀ ನಾಗರಬಾವಿ ಅಲ್ಲ, ಚಂದಾಪುರದಲ್ಲಿರೋ ಶ್ರೀ ಕಾರ್ಸ್ ನ ವಿಸಿಟ್ ಮಾಡಿ. ನಿಮ್ಗೆ ಖಂಡಿತವಾಗ್ಲೂ ನಾನ್ ಚಾಲೆಂಜ್ ಮಾಡ್ತಾ ಇದೀನಿ, ಒಂದು ಕ್ವಾಲಿಟಿ, ಒಂದು ಲೋ ಬಜೆಟ್ ಕಾರು ನಿಮ್ ಮನೆ ಬಾಗ್ಲಿಗೆ, ಅದು ಈ ಇಯರ್ ಕ್ಲೋಸ್ ಆಗೋಷ್ಟಲ್ಲಿ ನಿಮ್ ಮನೆ ಬಾಗ್ಲಿಗೆ ಒಂದು ಹೊಸ ಕಾರ್ ಬರುತ್ತೆ. ಸರ್ ಟಾಟಾ ಅವ್ರದ್ದು ಇಂಡಿಕಾ. ಹೌದು ಸರ್, ತುಂಬಾ ಜನಗಳಿಗೆ ಬದುಕನ್ನ ಕಟ್ಕೊಟ್ಟಿರೋ ಗಾಡಿ ಇದು. ಸುಮಾರು 2003 ಹಿಡಿದು 2017 ನಮ್ ಎಲ್ಲೋ ಬೋರ್ಡ್ ಅವರು ಪಾಪ ತುಂಬಾ ಜನ ಬದುಕು ಕಟ್ಕೊಂಡಿದ್ದಾರೆ ಈ ಟಾಟಾ ಗಾಡಿಗಳಲ್ಲಿ. ಅದರಲ್ಲಿ ಇದೊಂದು ಸ್ಪೆಷಾಲಿಟಿ ವೆಹಿಕಲ್. ಇದು ಪ್ರೈವೇಟ್ ಯೂಸ್ ಮಾಡಿರೋದು ಇಂಡಿಗೋ ವಿತ್ ವೈಟ್ ಬೋರ್ಡ್. ತುಂಬಾ ನೀಟ್ ಆಗಿದೆ ಗಾಡಿ, ತುಂಬಾ ವೆರಿ ವೆಲ್ ಮೇಂಟೈನ್ಡ್ ಕಾರ್ ಇದು. 2012 ಮಾಡಲ್. ಫೈನಲ್ ಇದನ್ನ ನಾನು ನಿಮ್ಗೆ 1,60,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಯಾವ್ದು ಸರ್ ಇದು, ಐರಾವತ? ಸರ್ ಐರಾವತಕ್ಕಿಂತ ಇನ್ನ ಅದಕ್ಕೆ ಹೆಸರೇ ಇಲ್ಲ ಸರ್, ಅಷ್ಟು ಒಳ್ಳೆ ಗಾಡಿ ಸರ್ ಇದು. ಫೇಮಸ್ ಆಗಿರೋ ಟೊಯೋಟಾ ಇನೋವಾ ಇದು, ವಿ ವರ್ಷನ್, 2016 ಮಾಡ್ಲು. ನೀಟ್ ಆಗಿದೆ ಗಾಡಿ, 4 ಹೊಸ ಟೈರ್ ಇದೆ ಗಾಡಿಯಲ್ಲಿ. ನೋಡ್ಬೋದು ನೀವು ಗಾಡಿ ಯಾವ ತರ ಮೇಂಟೈನ್ ಆಗಿದೆ ಅಂತ. ಕಂಪ್ಲೀಟ್ಲಿ ಸ್ಟಾಕ್ ಮೇಂಟೈನ್ಡ್, ಯಾವ್ದು ಆಲ್ಟ್ರೇಷನ್ಸ್ ಅದು ಇದು ಏನು ಮಾಡಿಲ್ಲ. ವಿ ವರ್ಷನ್ ಆಗಿರುತ್ತೆ, ಟಾಪ್ ಎಂಡ್ ಆಗಿರುತ್ತೆ, ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ ಕಾರು, 1,12,000 ಕಿಲೋಮೀಟರ್ ಓಡಿದೆ. ಫೈನಲ್ ಟು ಫೈನಲ್ ಪ್ರೈಸ್ 12.5 ಲಕ್ಷ ಕೊಡ್ತೀವಿ ಸರ್. ಸರ್ 12.5 ಲಕ್ಷ ಬಿಟ್ಟು ಇನ್ನೊಂದು ರೇಟ್ ಏನಾದ್ರು ಹೇಳೋದಾದ್ರೆ ನಮ್ ಕಸ್ಟಮರ್ ಆಲ್ರೆಡಿ ಹೇಳಿರೋದು ಕಡಿಮೆ ಪ್ರೈಸ್. ನಿಮ್ಮ ಡಿಮ್ಯಾಂಡ್ ಗೋಸ್ಕರ ಫೈನಲ್ 12.20 ಮಾಡ್ಕೊಡ್ತೀನಿ ಸರ್. ಸೊ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಮ್ ಫ್ಯಾಮಿಲಿ ದೊಡ್ಡದು, ನಮ್ಗೆ 5 ಸೀಟರ್ ಸಾಕಾಗಲ್ಲ ಅನ್ನೋರ್ಗೆ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಹೊಡಿದ್ರೆ ಆನೆನೆ ಹೊಡಿಬೇಕು, ಸಾಕಿದ್ರೆ ಆನೆನೆ ಸಾಕ್ಬೇಕು ಅನ್ನೋರ್ಗೆ ಇನೋವಾ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಇದೊಂದು ಒಳ್ಳೆ ಡೀಲು. ಚಂದಾಪುರದಲ್ಲಿರೋ ಶ್ರೀ ಪ್ರೀ ಓನ್ ಕಾರ್ಸ್ ನ ವಿಸಿಟ್ ಮಾಡಿ. ಬರೀ ನಾಗರಬಾವಿ ಅಲ್ಲ, ಚಂದಾಪುರನ ವಿಸಿಟ್ ಮಾಡಿ. ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಕಾರ್ ಮಾತ್ರ ಚಿಂದಿ ಆಗಿದೆ. ಶೋರೂಮ್ ನ ವಿಸಿಟ್ ಮಾಡಿ, ಈ ಒಂದು ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಸರ್ ರೆನಾಲ್ಡ್ ಕ್ವಿಡ್. ಸರ್ ಪುಟ್ಟ ಫ್ಯಾಮಿಲಿಗೆ ಒಂದು ಆಟೋಮೆಟಿಕ್ ಬೇಕು ಅಂದರೆ ಈ ಗಾಡಿ ತಗೋಬೇಕು ಸರ್. ದುಡ್ಡಿರೋರೆಲ್ಲ ದೊಡ್ಡ ದೊಡ್ಡ ಗಾಡಿಗಳು, ಹೊಸ ಗಾಡಿಗಳಿಗೆ ಹೋಗ್ತಾರೆ. ಫ್ಯಾಮಿಲಿಯಲ್ಲಿ ಪಾಪ ಲರ್ನಿಂಗ್, ಅವರು ಡ್ರೈವಿಂಗ್ ಕಲ್ತಿಲ್ದೇ ಇರೋರು, ನನ್ಗೊಂದು ಸಣ್ಣ ಗಾಡಿ ಬೇಕು, ನನ್ನ ಪುಟ್ಟ ಫ್ಯಾಮಿಲಿ ಇದೆ, ವಿತೌಟ್ ಗೇರ್ ವೆಹಿಕಲ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಗಾಡಿ ಸರ್. 2019 ಮಾಡಲ್ ಸರ್, 19 ಮಾಡಲ್. ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದನ್ನ. ಬರೀ 3.5 ಲಕ್ಷಕ್ಕೆ 2019 ಮಾಡಲ್ ಕ್ವಿಡ್ RXT ಟಾಪ್ ಎಂಡ್. ಬನ್ನಿ ಕೊಡ್ತೀನಿ ಸರ್. ABS ಏರ್ ಬ್ಯಾಗ್ ಎಲ್ಲ ಇದೆ. ಹೇಳ್ತಾ ಇರೋದು ನಿಜಾನಾ? ಹೌದು, ಜಸ್ಟ್ ಹೌದು ಸರ್. ಬರೀ 78,000 ಓಡಿದೆ. ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ಡ್. ಬರೀ ಮಾಡ್ಲು ಗಾಡಿ 2019 3.5 ಲಕ್ಷ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್, 0 ಡೌನ್ ಪೇಮೆಂಟ್. ಬನ್ನಿ ಸರ್ ಗಾಡಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, 19 ಮಾಡಲ್, ಅದು ಮಾಡಲಲ್ಲಿ ಇರುವಂತ ಗಾಡಿ 350ಗೆ ಆಗುವಂತದ್ದು. ಫುಲ್ ಅಮೌಂಟ್ ಕೂಡ ಲೋನ್ ಆಗುತ್ತೆ. ಯಾವ್ದೇ ರೀತಿಯಾದ ಒಂದು ಡೌನ್ ಪೇಮೆಂಟ್ ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ. ಶೋರೂಮ್ ನ ವಿಸಿಟ್ ಮಾಡಿ, ಒಂದು ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾವ್ದು ಸರ್ ಇದು, ಗೆಂಡಾ ಮುರ್ಗಾ? ಸರ್ ಗೆಂಡಾ ಮುರ್ಗಾನೆ ಸರ್ ಇದು. ಅಷ್ಟು ಗಟ್ಟಿ ಗಾಡಿ ಸರ್ ಇದು. ಕ್ವಾಲಿಟಿ ನೋಡಿ ಸರ್, ಬಿಲ್ಟ್ ಕ್ವಾಲಿಟಿ ನೋಡಿ, ಗಾಡಿ ನೋಡಿ ಸರ್, ಆ ಬಾಡಿ, ಮಸಲ್ಡ್ ಬಾಡಿ ನೋಡಿ ಸರ್, ಹೆಂಗೆ ಎಷ್ಟು ಚೆನ್ನಾಗಿ. ಇದು ಡಸ್ಟರ್ 110 PS ಸರ್. ಇದರಲ್ಲಿ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ನೀಟ್ ಆಗಿದೆ ಗಾಡಿ. 2014 ಮಾಡ್ಲು ಸರ್ ಇದು. 4.5 ಲಕ್ಷ ಹೇಳ್ತಾ ಇದೀವಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ತುಂಬಾ ನೀಟ್ ಆಗಿದೆ ಸರ್ ಗಾಡಿ. ಸರ್ ಫೈನಲ್ ಎಷ್ಟಾಗ್ಬೋದು? ಸರ್ 4,40,000 ಕೊಟ್ಬಿಡೋಣ ಸರ್. 2014 ಮಾಡ್ಲು, ಸೆಕೆಂಡ್ ಓನರ್ ಸರ್, 2ನೇ ಓನರ್ ಗಾಡಿ. ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇದೆ ಮಹೀಂದ್ರಾದವ್ರದ್ದು XUV. ಯಾರೇ ಕೇಳಿದ್ರು XUV ಅಂತ ಹೇಳ್ತಾನೆ ಇರ್ತೀರಾ. ನೋಡಿ ನಮ್ಮ ಮುಂದೆ ಒಂದು ಮಹೀಂದ್ರಾದವ್ರದ್ದು XUV ಸೇಲ್ ಬಂದಿರೋಂಥದ್ದು. ಕಂಡೀಷನ್ ಕಾರ್ ಸರ್ ಇದು, ದಿ ಬೆಸ್ಟ್ ಕಂಡೀಷನ್ ಕಾರ್. 2018 ಮಾಡ್ಲು, ವಿತೌಟ್ ಗೇರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. W6 ವೇರಿಯಂಟ್, ಸೆಕೆಂಡ್ ಓನರ್ ಕಾರು. ಬರೀ 64,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ಬೋದು ನೀವು, ಫೇಸ್ ಲಿಫ್ಟ್ ಅಡಿಷನ್, ಬಹಳ ಚೆನ್ನಾಗಿದೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ, ABS, ಏರ್ ಬ್ಯಾಗು, ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲರೂ ಬರುತ್ತೆ ಸರ್ ಗಾಡಿಯಲ್ಲಿ. ಬಹಳ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜು, ವಿತೌಟ್ ಗೇರು, 2018 ಮಾಡ್ಲು. ಸೊ ಫೈನಲ್ ಬೆಲೆ ನಾವು 10 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ನಾನು ಇದು ನಿಮ್ಗೆ.
ಸರ್ 10 ಲಕ್ಷ ಬಿಟ್ಟು ಇನ್ನೊಂದ್ ರೇಟ್ ಮಾಡ್ಕೊಳಕ್ ಆಗುತ್ತಾ ನಮ್ಮ ವೀಕ್ಷಕರಿಗೆ? ಸರ್ 980 ಕೊಡಿ ಸರ್. 9,80,000 9,80,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಯಾರಾದ್ರೂ ಒಂದು ಐ ಪ್ರೊಫೈಲ್ ಅಲ್ಲಿ ಒಂದು ಪ್ರೆಸ್ಟೀಜ್ ಗೋಸ್ಕರ ಒಂದ್ ಗಾಡಿ ನೋಡ್ತಾ ಇದ್ರೆ ನನ್ ಸಜೆಷನ್ ಮಹೀಂದ್ರದವ್ರದ್ದು ಎಕ್ಸ್ವಿ ಹೋಗಿ ಅಂತಾನೆ ಹೇಳ್ತೀನಿ. 18 ಮಾಡಲ್, ಅದು ಮಾಡಲ್ ಅಲ್ಲಿ ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ ಜಸ್ಟ್ ಲೋ ಬಜೆಟ್ ಸಿಗುತ್ತೆ ಅಂದ್ರೆ ಬಿಡ್ತೀರಾ ನೀವು? ನನ್ ಗೊತ್ತು ನೀವು ಬಿಡಲ್ಲ ಅಂತ. ನೀವು ಮಾಡ್ಬೇಕಾಗಿರೋದು ಇಷ್ಟೇ ಕೆಲಸ. ಚಂದಾಪುರದಲ್ಲಿರೋ ಶ್ರೀ ಕಾರ್ಸ್ ನ ವಿಸಿಟ್ ಮಾಡಿ, ಹಾಗೂ ಈ ಕಾರ್ನ ಈ ಒಂದು ಇಯರ್ ಕ್ಲೋಸ್ ಆಗೋಷ್ಟ್ರೊಳಗಡೆ ನಿಮ್ ಮನೆಗೆ ಸೇರ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಯಾವ್ದು ಸರ್ ಇದು? ವೈಟ್ ಎಲಿಫೆಂಟ್ ಸರ್. ಎಲಿಫೆಂಟ್ ಸರ್ ಇದು. ತಾರ್ ಸರ್ ಇದು. ಎಲ್ಲಾರ್ಗು ಪ್ರಿಯವಾಗಿದ್ದ ಕಾರ್ ಸರ್ ಇದು. ಕಾಲೇಜ್ ಹುಡುಗರಂತೂ ತಾರ್ 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 ಅಂತ ಇದಾರೆ ನೋಡಿ ಸರ್. 2023 ಮಾಡಲು ಸರ್. ಹೊಸ ಗಾಡಿ ಸರ್. ಟೈರ್ಸ್ ನೋಡಿ ಸರ್. ಗಾಡಿ ಕಂಡೀಷನ್ ನೋಡಿ, ಬರೀ 27,000 ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ನೋಡಿ ಸರ್ ಹೆಂಗಿದೆ. ಸ್ಕ್ರಾಚ್ ಇಲ್ಲ ಸರ್. ಸರ್ ಫೈನಲ್ 12,80,000 ಕೊಟ್ಬಿಡ್ತೀನಿ ಸರ್. ಬರೀ 80,000 ಓನ್ಲಿ ಸರ್. 2023 2023 ಮಾಡಲ್. ಸಿಂಗಲ್ ಓನರಾ ಸರ್? ಸಿಂಗಲ್ ಓನರ್ ಸರ್. ಸರ್ ಕಸ್ಟಮರ್ ಶೋರೂಮ್ ವಿಸಿಟ್ ಆದ್ರೆ ಇನ್ನೂ ನೆಗೋಷಿಯೇಷನ್ ಆಗುತ್ತೆ. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ಸೊ ಗೈಸ್ ಕೇಳಿಸ್ಕೊಂಡ್ರಲ್ಲ, ಯಾರ್ಯಾರೆಲ್ಲ ಒಂದು ಸೆಕೆಂಡ್ಸ್ ಅಲ್ಲಿ ಅದು ಶೋರೂಮ್ ಕಾರ್ ಬೇಡ ಅನ್ನೋರ್ಗೆ ಒಂದು ತಾರ್ ಏನಾದ್ರು ನೋಡ್ತಾ ಇದ್ರೆ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಒಂದು ವೈಟ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸೊ ಕಂಡೀಷನ್ ನೀವೇ ನೋಡ್ತಾ ಇದೀರಾ. ಕಾರ್ ಮೇಲೆ ನಿಮ್ಗೆ ಯಾವ್ದೇ ರೀತಿಯಾದ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ ನಿಮ್ಗೆ ನೋಡಕ್ ಸಿಗಲ್ಲ. ಅಷ್ಟು ಕ್ಲೀನ್ ಆಗಿ ನಮ್ ಕಸ್ಟಮರ್ ಈ ಗಾಡಿನ ಮೇಂಟೈನ್ ಮಾಡಿರೋಂಥದ್ದು. ಮತ್ತೇನು ತಡ ಮಾಡ್ತಾ ಇದ್ದೀರಾ? ಮೇಲ್ಗಡೆ ಕಂಟಿರೋ ನಂಬರ್ಗೆ ಕಾಲ್ ಮಾಡಿ ಚಂದಾಪುರದಲ್ಲಿರೋ ಶ್ರೀ ಪ್ರಿ ಒಂದು ಕಾರ್ ನ ವಿಸಿಟ್ ಮಾಡಿ. ಈ ಒಂದು ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ.